2026ರ ಮೊದಲ ಚಂದ್ರಗ್ರಹಣ ಇವತ್ತು ಅಂದರೆ 2026 ಮಾರ್ಚ್ 30ರಂದು ಸಂಭವಿಸ್ತಾ ಇದೆ. ಹಾಗಾಗಿ ಎಷ್ಟು ಗಂಟೆಗೆ ಶುರುವಾಗುತ್ತೆ, ಚಂದ್ರಗ್ರಹಣದ ಸಮಯ ಯಾವುದು, ಏನು ಮಾಡಬೇಕು, ಏನು ಮಾಡಬಾರ್ದು ಮತ್ತು ಇದರ ಶುಭತೆ ಮತ್ತು ಅಶುಭತೆಗಳೇನು ಎಂಬಂಥ ಮಾಹಿತಿಗಳನ್ನು ನೋಡ್ತಾ ಹೋಗೋಣ. ಚಂದ್ರಗ್ರಹಣ ಇದು ಒಂದು ಪ್ರಮುಖ ಆಕಾಶ ಮತ್ತು ಧಾರ್ಮಿಕ ಘಟನೆಯಾಗಿದೆ. ಒಂದು ಗ್ರಹಣವು ಭಾರತದಿಂದ ಗೋಚರಿಸುವುದರಿಂದ ಜ್ಯೋತಿಷ್ಯ ಮತ್ತು ಧಾರ್ಮಿಕ ದೃಷ್ಟಿಕೋನಗಳೆರಡೂ ಕೂಡ ಇದು ವಿಶೇಷ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಈ ಗ್ರಹಣವು ಹುಣ್ಣಿಮೆಯೆಂದು ಸಂಭವಿಸ್ತಾ ಇರುವುದರಿಂದ ಈ ಸಮಯದಲ್ಲಿ ಚಂದ್ರನು ಹಲವಾರು ಸ್ಥಳಗಳಲ್ಲಿ ಕೆಂಪು ಅಥವಾ ತಾಮ್ರದಂತೆ ಕಾಣಿಸಬಹುದು. ಈ ವಿದ್ಯಮಾನವನ್ನು ಸಾಮಾನ್ಯವಾಗಿ ಬ್ಲಡ್ ಮೂನ್ ಎಂದು ಕರೆಯಲಾಗುತ್ತೆ. ಭಾರತದಲ್ಲಿ ಚಂದ್ರಗ್ರಹಣ ಗೋಚರಿಸ್ತಾ ಇರುವುದರಿಂದ ಸೂತಕ ಕಾಲದ ನಿಯಮಗಳು ಅನ್ವಯವಾಗುತ್ತದೆ. ಸಾಂಪ್ರದಾಯಿಕವಾಗಿ ಸೂತಕ ಅನ್ನು ಅಶುಭ ಅವಧಿ ಎಂದು ಪರಿಗಣಿಸಲಾಗುತ್ತದೆ. ಈ ಸಮಯದಲ್ಲಿ ನಕಾರಾತ್ಮಕ ಪ್ರಭಾವಗಳನ್ನು ತಡೆಗಟ್ಟಲು ಕೆಲವು ಚಟುವಟಿಕೆಗಳನ್ನು ತಪ್ಪಿಸಲಾಗುತ್ತದೆ. ಹಾಗಾಗಿ ಚಂದ್ರಗ್ರಹಣ 2026ರ ಸೂತಕ ಕಾಲದ ಪ್ರಾರಂಭ ಮತ್ತು ಅಂತ್ಯ ಸಮಯ ಹೆಚ್ಚಿನ ಧಾರ್ಮಿಕ ನಿಯಮಗಳು ಸೂತಕ ಕಾಲವನ್ನು ಆಧರಿಸುವುದರಿಂದ ಅದನ್ನು ಅರ್ಥ ಮಾಡಿಕೊಳ್ಳುವುದು ಅಗತ್ಯವಾಗಿರುತ್ತದೆ. ಹಾಗಾಗಿ ಚಂದ್ರಗ್ರಹಣಕ್ಕೆ ಸೂತಕವು ಗ್ರಹಣ ಪ್ರಾರಂಭವಾಗುವ 9 ಗಂಟೆಗಳ ಮೊದಲು ಪ್ರಾರಂಭವಾಗುತ್ತದೆ ಮತ್ತು ಗ್ರಹಣ ಮುಗಿದ ನಂತರ ಕೊನೆಗೊಳ್ಳುತ್ತದೆ. ಅಂದರೆ ಮಾರ್ಚ್ 3, 2026ರಂದು ಸಾರ್ವಜನಿಕರಿಗೆ ಸೂತಕ ಕಾಲ ಯಾವಾಗ ಪ್ರಾರಂಭವಾಗುತ್ತೆ ಅನ್ನೋದನ್ನು ನೋಡೋದಾದರೆ ನೋಡಿ, ಗ್ರಹಣದ ಸಮಯ 9:39ಕ್ಕೆ ಪ್ರಾರಂಭವಾಗಿ ಸಂಜೆ 6:46ಕ್ಕೆ ಮುಂದುವರಿಯುತ್ತದೆ. ಇಲ್ಲಿ ಅವಧಿಯಲ್ಲಿ ಧಾರ್ಮಿಕ ಆಚರಣೆಗಳು, ಅಡುಗೆ ಆಗಿರಬಹುದು, ಶುಭ ಚಟುವಟಿಕೆಗಳಾಗಿರಬಹುದು, ಸಾಂಪ್ರದಾಯಿಕವಾಗಿ ಏನಾದರೂ ಮಾಡೋದಾಗಿರ್ಬೋದು ಅದನ್ನು ತಪ್ಪಿಸಲಾಗುತ್ತದೆ. ಮೇನ್ ಟೈಮ್ ಇರೋದು ಮಾರ್ನಿಂಗು 9:39ಕ್ಕೆ ಪ್ರಾರಂಭವಾಗ್ತಾ ಇರುವಂಥದ್ದು. ಅಂದರೆ ಅಲ್ಲಿಂದ ಒಂದು ಸೂತಕ ಕಾಲ ಪ್ರಾರಂಭವಾಗುತ್ತೆ. ಆದರೆ ಚಂದ್ರಗ್ರಹಣ ಪ್ರಾರಂಭವಾಗೋದು 3:21 ಮುಕ್ತಾಯವಾಗೋದು 6 ಸಾಯಂಕಾಲ 46 ಹಾಗಾಗಿ ಇದನ್ನು ಗಮನದಲ್ಲಿಟ್ಕೊಳ್ಳಿ. ಇನ್ನು ಭಾರತದಲ್ಲಿ ಚಂದ್ರಗ್ರಹಣ 2026 ಏನು ಸಮಯ ಯಾವ ಥರ ಇದೆ ಅನ್ನೋದನ್ನು ನೋಡೋದಾದರೆ ಖಗೋಳಶಾಸ್ತ್ರದ ಲೆಕ್ಕಾಚಾರಗಳ ಪ್ರಕಾರ ಚಂದ್ರಗ್ರಹಣವು ಭಾರತೀಯ ಸಮಯದ ಮಾನದಂಡದ ಪ್ರಕಾರ ಮಧ್ಯಾಹ್ನ 3:21ಕ್ಕೆ ಪ್ರಾರಂಭವಾಗಿ ಸಂಜೆ 6:46ಕ್ಕೆ ಕೊನೆಗೊಳ್ಳುತ್ತದೆ. ಗ್ರಹಣದ ಸಮಯದಲ್ಲಿ ಚಂದ್ರನು ಭೂಮಿಯ ನೆರಳಲ್ಲಿ ಚಲಿಸುತ್ತಾನೆ. ಇದರಿಂದಾಗಿ ಅದರ ಹೊಳಪು ಮತ್ತು ಬಣ್ಣದಲ್ಲಿ ಗೋಚರ ಬದಲಾವಣೆ ಕಂಡುಬರುತ್ತದೆ. ಭಾರತದಲ್ಲಿ ಸ್ಥಳೀಯ ಗ್ರಹಣ ಅವಧಿಯು ಸರಿಸುಮಾರು 20 ನಿಮಿಷ 28 ಸೆಕೆಂಡ್ಗಳಾಗಿರುತ್ತದೆ. ಆದರೆ ಖಂಡಗ್ರಾಸ ಚಂದ್ರಗ್ರಹಣ ಹಂತವು 3 ಗಂಟೆ 25 ನಿಮಿಷ 17 ಸೆಕೆಂಡ್ಗಳ ತನಕ ಇರುವಂಥದ್ದು. ಇನ್ನು ಈ ಗ್ರಹಣವು ಯಾವ ಥರ ಒಂದು ಮಧ್ಯಾಹ್ನ 3:20ಕ್ಕೆ ಆರಂಭವಾಗಿ ಸಂಜೆ 6:47ಕ್ಕೆ ಕೊನೆಗೊಳ್ಳುತ್ತದೆ. ಭಾರತದಲ್ಲಿ ಚಂದ್ರೋದಯ ನಂತರ ಅಂದರೆ ಸಂಜೆ 6:22ರಿಂದ 6:47ವರೆಗೆ ಸುಮಾರು 25 ನಿಮಿಷಗಳ ಕಾಲ ಗೋಚರಿಸಲಿದೆ. ಹೀಗಾಗಿ ಇದು ವರ್ಷದ ಅತ್ಯಂತ ದೀರ್ಘವಾದ ಗ್ರಹಣ ಎನ್ನಲಾಗ್ತಾ ಇದೆ. ಇನ್ನು ರಾಜ್ಯ ಮತ್ತು ನಗರವಾರು ಪಟ್ಟಿಯನ್ನು ಪರಿಶೀಲಿಸಿ ಚಂದ್ರಗ್ರಹಣವು ದೇಶಾದ್ಯಂತ ಗೋಚರಿಸ್ತಾ ಇರುವಂಥದ್ದು. ಆದರೂ ಅದರ ತೀವ್ರತೆ ಮತ್ತು ಪ್ರತಿಯೊಂದು ಹಂತವು ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗುತ್ತದೆ. ಭಾರತದಲ್ಲಿ ಒಟ್ಟು ಚಂದ್ರಗ್ರಹಣದ ಗೋಚರತೆ ಗ್ರಹಣದ ಅತ್ಯಂತ ಅದ್ಭುತ ನೋಟವು ಅಸ್ಸಾಂ, ಗುವಾಹಟಿ ಮತ್ತು ದಿಬ್ರುಗಢ ಸೇರಿದಂತೆ ಅರುಣಾಚಲ ಪ್ರದೇಶ ಆಗಿರ್ಬೋದು, ಇಟಾನಗರ್, ಮೇಘಾಲಯ, ಶಿಲ್ಲಾಂಗ್ ಮತ್ತು ನಾಗಾಲ್ಯಾಂಡ್ನಲ್ಲಿ ಕಂಡು ಬರ್ತಾ ಇರುವಂಥದ್ದು. ಅಂದರೆ ಗಡಿ ಪ್ರದೇಶವಾಗಿರುವುದರಿಂದ ಅಲ್ಲಿ ಹೆಚ್ಚಿನದಾಗಿ ಚೆನ್ನಾಗಿ ಚಂದ್ರಗ್ರಹಣ ಕಂಡು ಬರ್ತಾ ಇರುವಂಥದ್ದು. ಇನ್ನು ಈ ಪ್ರದೇಶಗಳು ಸಂಪೂರ್ಣ ಗ್ರಹಣದ ಹಂತಕ್ಕೆ ಸಾಕ್ಷಿಯಾಗುವ ನಿರೀಕ್ಷೆಯನ್ನು ಕಾಣಬಹುದು. ಅಲ್ಲಿ ಚಂದ್ರನು ಗಾಢ ಕೆಂಪು ಬಣ್ಣದಲ್ಲಿ ಕಾಣಿಸಿಕೊಳ್ಳಬಹುದು. ಇನ್ನು ಭಾರತದಲ್ಲಿ ರಕ್ತಚಂದ್ರನ ಗೋಚರತೆ ಕೋಲ್ಕತ್ತಾ, ಭುವನೇಶ್ವರ್ ಮತ್ತು ಪಾಟ್ನಾದಂತಹ ನಗರಗಳಲ್ಲಿ ಗ್ರಹಣದ ಹೆಚ್ಚಿನ ಭಾಗವನ್ನು ಕೂಡ ಅವರು ನೋಡುವಂಥದ್ದು. ಆದರೆ ಸಂಪೂರ್ಣ ಗ್ರಹಣವಲ್ಲ. ದೆಹಲಿ, ಮುಂಬೈ, ಬೆಂಗಳೂರು ಮತ್ತು ಹೈದರಾಬಾದ್ನಂತಹ ನಗರಗಳಲ್ಲಿ ಗ್ರಹಣದ ಅಂತಿಮ ಹಂತದಲ್ಲಿ ಚಂದ್ರನು ಉದಯಿಸುತ್ತಾನೆ. ಇದು ಮುಖ್ಯವಾಗಿ ಭಾಗಶಃ ಚಂದ್ರಗ್ರಹಣವಾಗಿ ಗೋಚರಿಸುತ್ತದೆ.
ಸೂತಕ ಕಾಲ ನಿಯಮಗಳು ಮತ್ತು ನಿಷೇಧಗಳು ಸೂತಕ ಮತ್ತು ಗ್ರಹಣದ ಕಾಲದಲ್ಲಿ ಧಾರ್ಮಿಕ ಸಾಂಪ್ರದಾಯಿಕ ಪೂಜೆ ಆಗಿರ್ಬೋದು, ವಿಧಿವಿಧಾನಗಳಾಗಿರ್ಬೋದು, ಇದನ್ನೆಲ್ಲ ತಪ್ಪಿಸುವಂತೆ ಸಲಹೆಯನ್ನು ಕೂಡ ಇರುವಂಥದ್ದು. ಇನ್ನು ದೇವಾಲಯದ ಬಾಗಿಲುಗಳನ್ನು ಕೂಡ ಮುಚ್ಚಿಡಲಾಗ್ತದೆ ಮತ್ತು ವಿಗ್ರಹಗಳನ್ನು ಕೂಡ ಮುಟ್ಟುವುದನ್ನು ಕೂಡ ನಿರುತ್ಸಾಹಗೊಳಿಸಲಾಗುತ್ತದೆ. ಹಾಗಾಗಿ ಈ ಸಮಯದಲ್ಲಿ ಮಾಡುವ ಪ್ರಾರ್ಥನೆಗಳು ಪೂರ್ಣ ಆಧ್ಯಾತ್ಮಿಕ ಪ್ರಯೋಜನವನ್ನು ನೀಡುವುದಿಲ್ಲ ಎಂದು ನಂಬಲಾಗಿರುವಂಥದ್ದು. ಆಹಾರ ಸಂಬಂಧಿತ ನಿರ್ಬಂಧಗಳಾಗಿರ್ಬೋದು ಸಹ ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತೆ. ಇನ್ನು ಸೂತಕದ ಅವಧಿ ಆರಂಭದಿಂದ ಗ್ರಹಣ ಮುಗಿಯುವವರೆಗೂ ಕೂಡ ಜನರು ತಾಜಾ ಆಹಾರವನ್ನು ಕೂಡ ಬೇಯಿಸಬಾರದು ಅಥವಾ ಸೇವಿಸಬಾರದು ಎಂದು ಸೂಚಿಸಲಾಗ್ತಾ ಇರುವಂಥದ್ದು. ಇನ್ನು ಮದುವೆಗಳಾಗಿರ್ಬೋದು, ನಿಶ್ಚಿತಾರ್ಥಗಳಾಗಿರ್ಬೋದು, ಇನ್ನು ಗೃಹ ಪ್ರವೇಶ ಆಗಿರ್ಬೋದು, ಸಮಾರಂಭಗಳಾಗಿರ್ಬೋದು ಅಥವಾ ಹೊಸ ಉದ್ಯಮಗಳನ್ನು ಪ್ರಾರಂಭಿಸುವಂತಹ ಶುಭ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ಮುಂದೂಡಲಾಗ್ತಾ ಇರುವಂಥದ್ದು. ಇನ್ನು ಮಾರ್ಚ್ ಚಂದ್ರಗ್ರಹಣದಲ್ಲಿ ಮಾಡಬೇಕಾದ ಮತ್ತು ಮಾಡಬಾರ್ದಾದ ಕೆಲಸಗಳು ಅನೇಕ ಸಂಪ್ರದಾಯಗಳು ಜನರು ಗ್ರಹಣದ ಸಮಯದಲ್ಲಿ ವಿಶೇಷವಾಗಿ ಗರ್ಭಿಣಿಯರು ಏನು ಮಾಡಬೇಕು ಏನು ಮಾಡಬಾರ್ದು ಮತ್ತು ಜನರು ಕೂಡ ಇದನ್ನು ಯಾವ ರೀತಿ ಪಾಲನೆ ಮಾಡಬೇಕು ಅನ್ನೋದನ್ನು ನೋಡೋದಾದರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಮನೆಯೊಳಗೆ ಇರಬೇಕೆಂದು ಸಲಹೆ ಕೂಡ ಇರುವಂಥದ್ದು. ಸೂತಕ ಸಮಯದಲ್ಲಿ ತುಳಸಿ ಪವಿತ್ರ ಬಳಸಿ ಗಿಡಗಳನ್ನು ಮುಟ್ಟುವುದನ್ನು ಸಹ ಸ್ವಲ್ಪ ಮಟ್ಟಿಗೆ ಹಿಂಜರಿಕೆ ಮಾಡಿ, ಯಾಕಂತಂದರೆ ಪರಿಗಣಿಸ್ತಾ ಇರುವಂಥದ್ದು. ಹಾಗಾಗಿ ಸೂತಕದ ಅಶುಭವೆಂದು ಪರಿಗಣಿಸ್ತಾ ಇರುವಂಥದ್ದು. ಹಾಗಾಗಿ ಸ್ವಲ್ಪ ವಿಚಾರ ಮಾಡಬೇಕಾಗುತ್ತೆ. ಇನ್ನು ಧ್ಯಾನ ಮತ್ತು ಮಂತ್ರ ಪಠಣಕ್ಕೆ ಇದು ಆಧ್ಯಾತ್ಮಿಕವಾಗಿ ಪ್ರಯೋಜನಕಾರಿ ಎಂದು ಕೂಡ ಪರಿಗಣಿಸಲಾಗ್ತಾ ಇರುವಂಥದ್ದು. ಹಾಗಾಗಿ ಈ ಸಮಯದಲ್ಲಿ ಧ್ಯಾನವು ಮಾನಸಿಕ ಶಾಂತತೆಯನ್ನು ಶಾಂತ ಭಾವನೆಯನ್ನು ತರ್ತಾ ಇರುವಂಥದ್ದು ಎಂದು ನಂಬಲಾಗಿದೆ. ಇನ್ನು ಭಕ್ತರು ತಮ್ಮ ಆಯ್ಕೆಯ ದೇವತೆಯನ್ನು ಸಹ ಮಂತ್ರಗಳನ್ನು ಕೂಡ ಮಾನಸಿಕವಾಗಿ ಪಠಿಸಲು ಸಹ ಪ್ರೋತ್ಸಾಹಿಸಲಾಗುತ್ತೆ. ಗ್ರಹಣ ಮುಗಿದ ನಂತರ ಧಾರ್ಮಿಕ ಸ್ನಾನ ಮಾಡಿ ನಿರ್ಗತರಿದ್ದಾರೆ ಅವರನ್ನು ಕೂಡ ದಾನ ಮಾಡುವುದು ವಾಡಿಕೆಯಾಗಿರುವಂಥದ್ದು. ಹಾಗಾಗಿ ಸಂಗ್ರಹಿಸಿದ ಆಹಾರವನ್ನು ರಕ್ಷಿಸಲು ಅನೇಕ ಜನರು ಸೂತಕ ಪ್ರಾರಂಭವಾಗುವ ಮೊದಲು ಹಾಲು, ಮೊಸರು ಮತ್ತು ಇತರ ಆಹಾರ ಪದಾರ್ಥಗಳಲ್ಲಿ ತುಳಸಿ ಎಲೆಗಳನ್ನು ಇಡ್ತಾರೆ. ಹಾಗಾಗಿ ಚಂದ್ರಗ್ರಹಣ ಎನ್ನುವುದು, ಸೂರ್ಯಗ್ರಹಣ ಎನ್ನುವುದು ಪ್ರತಿ ವರ್ಷ ಕೂಡ 2-3 ಸತಿ ಬರ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ. ಹಾಗಾಗಿ ಈ ಚಂದ್ರಗ್ರಹಣ, ಸೂರ್ಯಗ್ರಹಣ ಮತ್ತು ದೈವಿಕ ಶಕ್ತಿಯನ್ನು ನಂಬುವವರು ಈ ಚಂದ್ರಗ್ರಹಣದ ಕೆಲವೊಂದಿಷ್ಟು ನಿಯಮಗಳನ್ನು ಹಳೆ ಸಂಪ್ರದಾಯಗಳಿಂದಲೂ ಕೂಡ ನಂಬ್ತಾ ಇರುವಂಥದ್ದು, ಹಿಂದೂ ಧರ್ಮದಲ್ಲಿ ಇರುವಂಥದ್ದು. ಹಾಗಾಗಿ ಈ ಚಂದ್ರಗ್ರಹಣದ ಮಾಹಿತಿಯನ್ನು ನಂಬುವವರು ನಂಬೋದು ಅಥವಾ ಪಾಲಿಸೋರು ಪಾಲಿಸಲು ಕೂಡ ಬಹುದು ಅಥವಾ ಪಾಲಿಸ್ದೇನೂ ಇರಬಹುದು. ಅದು ನಿಮಗೆ ಬಿಟ್ಟಂಥ ವಿಚಾರ. ಯಾಕಂತಂದರೆ ದೈವಿಕ ಶಕ್ತಿ ಮತ್ತು ಚಂದ್ರಗ್ರಹಣ ನಂಬುವವರು ಕೂಡ ಇದನ್ನು ಹಳೆ ಕಾಲದಿಂದಲೂ ಕೂಡ ಪ್ರಾರಂಭಿಸ್ತಾ ಬಂದಿರುವುದರಿಂದ ಮತ್ತು ಪಾಲಿಸ್ತಾ ಬಂದಿರುವುದರಿಂದ ಯಾವುದೇ ಥರದ ತೊಂದರೆ ಅಂತೂ ಇಲ್ವೇ ಇಲ್ವಾ. ಯಾಕಂತಂದರೆ ದೈವಿಕ ಶಕ್ತಿ ತಮ್ಮ ನಂಬಿಕೆಯ ಪ್ರಕಾರ ಹೋಗ್ತಾ ಇರುವುದರಿಂದ ಈ ಒಂದು ಚಂದ್ರಗ್ರಹಣದ ನಿಯಮಗಳನ್ನು ಇಲ್ಲಿ ಸ್ಪಷ್ಟಪಡಿಸ್ತಾ ಇರುವಂಥದ್ದು. ಹಾಗಾಗಿ ತಾವು ಪಾಲಿಸ್ಬೋದು ಅಥವಾ ಬಿಡಬಹುದು, ನಿಮ್ಮ ಇಚ್ಛೆಗೆ ಬಿಟ್ಟಂತಹ ವಿಚಾರ. ಹಾಗಾಗಿ ಈ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.